ಎಲ್ಲ ನಮ್ಮ ದೇಸಿ ಸೋರೆಕಾಯಿ ಬುರುಡೆಗಳಿಂದ ಮಾಡಿದಂಥ ಕಲಾಕೃತಿಗಳು. ಎಲ್ಲಿಂದ ನೀವು ಬಂದಿರೋದು? ಎಲ್ಲಿಂದ ಬಂದಿರೋದು? ಕೃಷಿಕಲಾ ನೇರಳಿಗೆಯಿಂದ ಬಂದಿರೋದು. ಓಕೆ. ಯಾವ ಡಿಸ್ಟಿಕ್ಕು? ಸಿಗ್ಗಾಂವ್ ಡಿಸ್ಟಿಕ್, ಹಾವೇರಿ. ಇದೆಲ್ಲ ಹೆಣ್ಮಕ್ಳೇ ತಯಾರು ಮಾಡಿದಂಥ ಕಲಾಕೃತಿಗಳು. ಸೋರೆಕಾಯಿ ಬುರುಡೆಯಿಂದ ಮಾಡಿದಂಥ ಸಣ್ಣ ಸಣ್ಣ ಓಲೆಗಳಿದ್ದಾವೆ. ಮತ್ತು ಇದೆಲ್ಲ ಲ್ಯಾಂಪ್ಸ್ ಇದೆ. ಇದೆಲ್ಲ ಫ್ಲವರ್ ವಾಸ್ಗಳಿದೆ, ಪೆನ್ ಸ್ಟಾಂಡ್ಸ್ ಇದ್ದಾವೆ, ಎಲ್ಲ ವೆರೈಟೀಸ್ ಇದೆ ಇದರಲ್ಲಿ. ಕುಂಬಳೆ ನೋಡಿ, ಕುಂಬಳಕಾಯಿ ಎಷ್ಟು ವೆರೈಟೀಸ್ ಇದೆ. ಕುಂಬಳದಲ್ಲಿ ವೆರೈಟಿ ಇದೆಲ್ಲ ಎಲ್ಲ ನಮ್ಮ ದೇಸಿ ತಳಿಗಳೇ ಇವೆಲ್ಲರೂ. ಇದೆಲ್ಲ ವಿಶೇಷವಾದಂಥ ಗೋಧಿ ತಳಿಗಳು. ಇಷ್ಟು ವೆರೈಟಿ ಆಫ್ ಗೋಧಿಗಳಿದೆ. ಎಲ್ಲ ನಮ್ಮ ದೇಸಿ ತಳಿಗಳು, ಎಲ್ಲವೂ ಅಷ್ಟೇ. ಇಲ್ಲಿರೋದೆಲ್ಲ ನಮ್ಮ ದೇಸಿ ತಳಿಯ ಗೋಧಿಗಳು. ವಿಶೇಷವಾಗಿದೆ ಮತ್ತು ವಿಭಿನ್ನವಾಗಿದೆ. ನಮ್ಮ ದೇಸಿ ತಳಿಗಳ ಗೋಧಿ ಇದೆಲ್ಲ. ಇಲ್ಲಿ ಎಷ್ಟಿದೆ? ಎಷ್ಟು ವೆರೈಟಿ ಇದೆ ಗೋಧಿ? ಗೋಧಿ ಮಾತ್ರ 48 ಅಮ್ಮ ಬೆಳೆದಿರೋದು ಬೀಜ ಮಾತೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಬೀಜ ಮಾತೆ. ಹಾಂ ಹಾಂ ಹಾಂ, ಹೌದೌದು ಹೌದೌದು ಹೌದೌದು. ನೀವೆಲ್ಲರಿಗೂ ಗೊತ್ತು ಬಿಡಿ ಅಮ್ಮ. ಅಲ್ಲ, ಮೈಸೂರಲ್ಲ ಇಷ್ಟು ವರ್ಷದಿಂದ ಮಾಡ್ತೀನಿ. ಯಾರು ಒಬ್ರು ಹೇಳಿದ್ರು ಬೀಜ ಕೊಟ್ಟಿದೆ, ಚೆನ್ನಾಗಿ ಹುಟ್ಟಿದೆ, ಬೆಳೆದಿದ್ದೀನಿ ಅಂತ. ಅಲ್ಲ, ತಗೊಂಡು ರೈತ ಅಂತ ಹೇಳ್ಬೇಕು. ಅಲ್ಲಿ ನಿಮ್ಮ ನಂಬರ್ ಕಾಣೋ ಥರ ಹಾಕಿ. ನಿಮ್ಮ ನಂಬರೇ ಕಾಣ್ತಿಲ್ಲ. ಹಾಂ ಹಾಂ, ಬೀಜ ಮಾತೆನ ನೀವು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ. ಎಲ್ಲ ದೇಸಿ ಬೀಜಗಳ ಸಂರಕ್ಷಣೆ ಮಾಡಿದಂಥ ಬೀಜ ಮಾತೆ ಇವರು. ಇದೆಲ್ಲ ವಿಧ ವಿಧವಾದ ಗೆಡ್ಡೆ ಗೆಣಸುಗಳು. ಇದು ಅರಿಶಿಣ, ಇದು ಪರ್ಪಲಮ್ ಗಡ್ಡೆ ಅಂತ ಕರೀತಾರೆ. ಎಷ್ಟು ಥರ ವೆರೈಟಿ ಇದೆ ಮನು ಅವರೇ? 8 ಥರ ವೆರೈಟಿ ಇದೆ. ಎಲ್ಲ ಥರ ಗೆಡ್ಡೆ ಗೆಣಸುಗಳು. ಇದೆಲ್ಲ ನಮ್ಮ ದೇಸಿ ತರಕಾರಿ ಬೀಜಗಳು. ಮನೆಯಲ್ಲಿ ಗಾರ್ಡನಲ್ಲೆಲ್ಲ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೆರೆಸ್ ಗಾರ್ಡನ್ ಮಾಡೋರೆಲ್ಲ ಬಳಸ್ಬೋದು, ತೋಟಗಳಿಗೆಲ್ಲ ಬಳಸ್ಬೋದಾದಂಥ ನಮ್ಮ ದೇಸಿ ಬೀಜಗಳಿವೆಲ್ಲ. ಯಾರಿಗಾದರೂ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನಲ್ಲಿ ಕಳಿಸ್ಕೊಡ್ತಾರೆ. ಎಲ್ಲ ಥರವಾದ ವಿಧವಾದ ತರಕಾರಿಗಳಿದೆ ಇಲ್ಲಿ. ಮನೆಯಲ್ಲಿ ಪಾಟಲ್ಲಿ ಬೆಳೆಸ್ಕೋಬೋದು, ಟೆರೆಸ್ ಗಾರ್ಡನಲ್ಲಿ ಕೂಡ ಬೆಳೆಸ್ಕೋಬೋದು, ತೋಟದಲ್ಲೂ ಹಾಕ್ಬೋದು. ಇದು ಬೇಡ, ಬಳ್ಳಿ ಬೇಡ, ನೆಲದಲ್ಲಿ ಫುಲ್ ಬಿಳಿ ಬರುತ್ತಲ್ಲ ಅದಾಗ. ಹಾಂ, ಯಾವ ರೇಟ್ ಇದು? ಅವರೆಕಾಯಿ ಇದು ಒಂದು ಹಾಕಿ ಅವರೆಕಾಯಿ. ಹಾಂ, ಬಳ್ಳಿ ಆಗುತ್ತೆ, ದೊಡ್ಡ ಬಳ್ಳಿ ಆಗುತ್ತಾ? ದೊಡ್ಡ ಬಳ್ಳಿ ಆಗುತ್ತೆ, ಸ್ವಲ್ಪ ದೊಡ್ಡ ಬಳ್ಳಿ ಆಗುತ್ತೆ. ಇದು ಎಲ್ಲ ವಿಶೇಷವಾದಂಥ ದ್ವಿದಳ ಧಾನ್ಯಗಳು. ಎಲ್ಲ ದೇಸಿ ಬೀಜಗಳು, ನೈಸರ್ಗಿಕವಾಗಿ ಬೆಳೆದಂಥ ದೇಸಿ ಬೀಜಗಳು. ಏನಿದು? ಕೇರು ಹಣ್ಣು. ಅದೇನಕ್ಕೆ ಇಟ್ಟಿರೋದು?
ನೋಡಲಿಕ್ಕೆ ಹಾಗೆ ತಿನ್ನೋದಾ ಏನಾದರೂ ಮಾಡಿ ತಿನ್ನೋದಾ ಅದರಲ್ಲಿ? ಹಾಂ ಹಾಂ ಇದು ಸ್ಯಾಂಪಲ್ಲಾ? ಹಾಂ 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 இது எல்லாம் மெடிசினல் பிளான்ட்ஸ் இதெல்லாம் நம்ம சாப்பாடுக்கு அதிகம் போட மாட்டாங்க. இந்த சித்த வைத்தியத்தில் இது காஸ்ட்லி சார், ಕಿಲೋಗೆ 800 அந்த மாதிரி 1000 ರೂಪಾಯಿ அந்த மாதிரி போகும். ಎಲ್ಲ ನಮ್ಮ ಮನೆ ಹತ್ರ ಬಿಡುವಂಥ ತೋಟದಲ್ಲಿ ಬಿಡುವಂಥ ಕಳೆಗಿಡಗಳಿಂದ ಆಹಾರ, ಈ ಕಳೆಗಿಡಗಳನ್ನು ಬಳಸಿ ನಾವು ಔಷಧಿ ಕೂಡ ಮಾಡ್ಕೋಬಹುದು, ಆಹಾರ ರೀತಿ ಕೂಡ ಬಳಸಬಹುದು. ಫುಲ್ಲಾ ಬೆತ್ತಲೆಬಳ್ಳಿ ಬಗೆಗಳು, அதில் இது ஒரு வகை. அது ஐயா ಎಷ್ಟು ವಿಧವಾದ ತರಕಾರಿಗಳಿದೆ ನೋಡಿ. மீட்டிங் போயிட்டாரு. ಇದೆಲ್ಲ ನಮ್ಮ ದೇಸಿ ತರಕಾರಿಗಳು. வெத்தலைவள்ளி சாப்பிடல. வெத்தலைவள்ளி கிழங்குல நம்ம வெத்தலைவள்ளின்னு பொதுவாக கேள்விப்பட்டிருக்கோம், ஆனால் இவ்வளோ வெரைட்டி இருக்கு. இது கொடி உருளைன்னு சொல்லுவாங்க. ஏர் போட்டிருக்கோம், கொடியில் மேலே காய்க்கும், மண்ணுக்குள்ளே இருக்குது. இந்த மாதிரி உள்ளேயும் இருக்குது. இது கொடியில் ಕಾಯಿ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಆರಾಮಿದ್ದೀವಿ ಮೇಡಮ್. ಮತ್ತೆ ಸರ್ ಹೇಗೆ ನಡೀತಾ ಇದೆ ನಿಮ್ಮ ಪರಿಸರ ಕಾಳಜಿ ಕೆಲಸ? ತುಂಬ ಚೆನ್ನಾಗಿ ನಡೀತಾ ಇದೆ, ನೋಡ್ತಾ ಇರ್ತೀವಿ ನಾವು. ಥ್ಯಾಂಕ್ ಯು. ಸರ್ ಹೇಗೆ ಸರ್ ಇದೆಲ್ಲ ವಿಶೇಷವಾಗಿ? ಸೊ ಇದು ವೈಲ್ಡ್ ಎಡಿಬಲ್ ಸಂಸ್ಕರಿಸಿ ನಾವು, ಅಂದರೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಇದೆಲ್ಲವೂ. ನಮ್ಮ ಹೌದಿರೆಲ್ಲ ಇವನ್ನ ಆಹಾರವಾಗಿ ಬಳಸ್ತಾ ಇದ್ರು, ಹಂಗಾಗಿ ತುಂಬ ಹೆಲ್ತಿಯಾಗಿದ್ದರು. ಸೊ ಈಗ ಇವನ್ನೆಲ್ಲವನ್ನು ಕೈ ಬಿಟ್ಟು ನಾವು ಯಾವುದೋ ಮೇಕೆಗೆ ಅಂತ ಹೇಳ್ತಾರೆ, ಬಟ್ ನಾವು ತಿಂತಾ ಇದ್ದೇವೆ. ಸುಮಾರು ಒಂದು 150 ಕಾಯಿಲೆಗೆ ಔಷಧಿ ಬರ್ತದೆ. ಔಷಧಿ ಮುಖ್ಯ ಅಲ್ಲ ಇಲ್ಲಿ. ಒಂದು ಕಡ್ಡಿ ನೆಟ್ಟರೆ ನಿಮಗೆ ವರ್ಷ ಪೂರ್ತಿ ತಿನ್ಲಿಕ್ಕೆ ಸೊಪ್ಪು ಸಿಗುತ್ತೆ 365 ದಿನ. ಜಾಸ್ತಿ ಆಯಿತಾ ಮೇಕೆ ಕುರಿಗೆ ಹಾಕಿ, ಅಂದರೆ ಒಂದು 40% ಪ್ರೋಟೀನ್ ಇರುತ್ತೆ ಇದರಲ್ಲಿ.